ಆಂಧ್ರಪ್ರದೇಶದ ವಿಧಾನಸಭಾ ಚುನಾವಣೆಯ ಪ್ರಚಾರ ಭರದಿಂದ ಸಾಗ್ತಾ ಇರೋ ಬೆನ್ನಲ್ಲೇ ಅಪರಿಚಿತ ವ್ಯಕ್ತಿಯಿಂದ ಆಂಧ್ರ ಸಿಎಂ ಜಗನ್ ರೆಡ್ಡಿ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಪ್ರಮುಖವಾಗಿ ವಿಜಯವಾಡದ ಸಿಂಗನಗರದಲ್ಲಿ ಬಸ್ ಯಾತ್ರೆ ವೇಳೆ ಈ ಘಟನೆ ಆಗಿದೆ. ದಾಳಿ ವೇಳೆ ಜಗನ್ಮೋಹನ್ ರೆಡ್ಡಿ ಎಡಗಣ್ಣಿಗೆ ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಸಿಎಂ ಜಗನ್ಗೆ ಬಸ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ವೈದ್ಯರು ಕೊಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಟಿಡಿಪಿ ಕಾರ್ಯಕರ್ತರೇ ಕಾರಣ ಅಂತ ವೈಎಸ್ಆರ್ಪಿ ಮುಖಂಡರು ಆರೋಪಿಸಿದ್ದಾರೆ ಹಾಗೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಕರಣ ಸಾಕಷ್ಟು ಗಂಭೀರ ಪಡ್ಕೊಳ್ತಾ ಇರೋ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಶೀಘ್ರ ಗುಣಮುಖರಾಗಲಿ ಅಂತ ಟ್ವೀಟಿಸಿದ್ದಾರೆ. ಒಟ್ನಲ್ಲಿ ತಪ್ಪಿತಸ್ಥರು ಯಾರು ಅನ್ನುವಂತಹ ವಿಚಾರದಲ್ಲಿ ರಾಜಕೀಯ ಕೆಸರೆಚಾಟ ಕೂಡ ಜೋರಾಗ್ತಾ ಇದೆ. ಮೇಮಂತ ಸಿದ್ಧಂ ಬಸ್ ಯಾತ್ರೆ ಮೇಲೆ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ವೇಳೆ ಜಗನ್ಮೋಹನ್ ರೆಡ್ಡಿ ಅವರ ಹಣೆಗೆ ಕಲ್ಲು ತಾಗಿತ್ತು, ಅವರಿಗೆ ಸಣ್ಣ ಗಾಯಗಳಾಗಿದೆ. ಇನ್ನು ಅವರ ಪಕ್ಕದಲ್ಲಿ ನಿಂತಿದ್ದಂತಹ ಶಾಸಕ ವೆಲ್ಲಂಪಂಡಿ ಅವರ ಎಡಗಣ್ಣಿಗೆ ಗಾಯ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ವೈದ್ಯಕೀಯ ನಿಗಾದಲ್ಲಿ ಶಾಸಕರು ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ರಿಪೋರ್ಟ್ ಪ್ರಕಾರ ಬಸ್ ಏರಿದಾಗ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿದ್ರು. ಕೂಡಲೇ ಗಾಯಗೊಂಡ ಜಗನ್ ಬೇಗ ತಮ್ಮ ಬಸ್ ಒಳಗೆ ಬಂದ್ರು ಮತ್ತು ವೈದ್ಯಕೀಯ ತಂಡ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತು ಅಂತ ವೈಎಸ್ಆರ್ಪಿ ಕಾಂಗ್ರೆಸ್ನ ಮುಖಂಡರು ಹೇಳ್ಕೊಳ್ತಾ ಇದ್ದಾರೆ. ಕಲ್ಲು ತೂರಾಟದ ನಂತರ ಅವರು ಚುರುಕಾಗಿ ಚೇತರಿಸಿಕೊಂಡ್ರು ಮತ್ತು ಬಸ್ ಯಾತ್ರೆಯನ್ನು ಮುಂದುವರೆಸಿದ್ರು. ಕಣ್ಣಿಗೆ ಸ್ವಲ್ಪ ಗಾಯ ಆಗಿದೆ ಅಂತೆಲ್ಲ ಫೋಟೋಗಳನ್ನೆಲ್ಲ ಹರಿಬಿಟ್ಟಿದ್ದಾರೆ.